ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಗರಣಗಳ ಯುದ್ಧ ಸಾರಿದೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಮೂಡ ಅಕ್ರಮದ ಆರೋಪದ ವಿಷಯಗಳನ್ನು ಇಟ್ಕೊಂಡು ಇವತ್ತು ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸಿದೆ. ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಸಿಎಂ ಅವರ ಅವಧಿಯಲ್ಲಿ ಜಾರಿಯಾದಂತಹ ಆದೇಶಗಳನ್ನು ಪ್ರಸ್ತಾಪಿಸಿ ಕಾಲೆಳೆದಿದ್ದಾರೆ. ಲೂಟಿ ಹೊಡೆಯೋಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರೇ ನೇರವಾಗಿ ಇದರಲ್ಲಿ ಭಾಗಿಗಳು. ಆಕ್ರೋಶದ ಕಟ್ಟೆಯೊಡೆದಿದೆ. ಅತಿರಥ ನಾಯಕರ ಗೋಪಾಗ್ನಿ ಧಗಧಗ ಅಂತ ಹೊತ್ತಿ ಉರಿತಿದೆ. ಸರ್ಕಾರದ ವಿರುದ್ಧ ಆರೋಪದ ಬಾಣಗಳನ್ನ ಹೂಡ್ತಾ ಬೀದಿಗಿಳಿದ ಕೇಸರಿ ಪಡೆ ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯ ರಣಕಹಳೆಯನ್ನೇ ಮೊಳಗಿಸಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾ ಕೆರಳಿ ಕೆಂಡವಾಗಿದೆ. ಬಿಜೆಪಿಗೆ ಅಸ್ತ್ರವಾದ ವಾಲ್ಮೀಕಿ ನಿಗಮ ಹಗರಣ ಮತ್ತು ಮುಡಾ ಅಕ್ರಮ. ಬೆಂಗಳೂರಿನಲ್ಲಿ ಬೀದಿಗಿಳಿದ ಬಿಜೆಪಿ, ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟ್. ಬಿಜೆಪಿಯ ಈ ಸಮರಕ್ಕೆ ಅಸ್ತ್ರ ಕೊಟ್ಟಿದ್ದೇ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕಡಿಮೆ ಮೌಲ್ಯದ ಜಾಗವನ್ನ ಮುಡಾ ಸ್ವಾಧೀನ ಮಾಡಿಕೊಂಡು ಹೆಚ್ಚಿಗೆ ಬೆಲೆ ಬಾಳುವ ನಿವೇಶನ ಹಂಚಿಕೆ ಮಾಡಿರೋ ಬಗ್ಗೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅನ್ನೋರು ಯಾವಾಗ ಆರೋಪ ಮಾಡಿದ್ರೋ ಕೇಸರಿ ಪಡೆಯ ಕಿವಿ ನೆಟ್ಟಗಾಯಿತು. ಸರ್ಕಾರದ ವಿರುದ್ಧ ಘರ್ಜಿಸೋದಕ್ಕೆ ಇದು ಸರಿಯಾದ ಸಮಯ, ಇದು ಸೂಕ್ತ ಅಸ್ತ್ರ ಅಂತ ಅರಿತ ಬಿಜೆಪಿ ನಾಯಕರು ಇಂದು ಪ್ರತಿಭಟನೆಗಿಳಿದಿದ್ರು. ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಹಾಗೂ ಮುಡಾ ಹಗರಣ ವಿಷಯವಾಗಿ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ರು. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ ಬಿಜೆಪಿ ನಾಯಕರು ಪ್ರಮುಖವಾಗಿ 5 ತಂಡಗಳನ್ನ ಮಾಡಿಕೊಂಡು ಅಖಾಡಕ್ಕಿಳಿದ್ರು. ಒಂದ್ ಕಡೆಯಿಂದ ವಿಜಯೇಂದ್ರ ತಂಡ, ಮತ್ತೊಂದು ಕಡೆಯಿಂದ ಆರ್ ಅಶೋಕ್ ಟೀಮ್ ಜೊತೆಗೆ ಬೆಲ್ಲದ್, ಆರಗ ತಂಡ, ಸಿಟಿ ರವಿ ತಂಡ ಸೇರಿ 5 ತಂಡಗಳು ದಿಕ್ಕು ದಿಕ್ಕುಗಳಿಂದ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ದಾಂಗುಡಿ ಇಟ್ರು. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಎಲ್ಲ ಹೈಡ್ರಾಮಾದ ಬಳಿಕ ಎಲ್ಲರನ್ನೂ ವಶಕ್ಕೆ ಪಡೆಯಲಾಯಿತು. ಆರ್ ಅಶೋಕ್ರನ್ನ ಜೀಪ್ನಲ್ಲಿ ಕರೆದುಕೊಂಡು ಹೋದ್ರು. ಬಿವೈ ವಿಜಯೇಂದ್ರ ಹಾಗೂ ಸಿಟಿ ರವಿಯನ್ನ ಬಸ್ನಲ್ಲಿ ಕರೆದುಕೊಂಡು ಹೋದ್ರು. ಇದೇ ವೇಳೆ ಸರ್ಕಾರದ ವಿರುದ್ಧ ಗುಡುಗಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆಯೋಕೆ ಹೆಬ್ಬಾಗಿಲನ್ನೇ ತೆರೆದಿದೆ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದ್ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡುವಂಥದ್ದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡೆಯೋಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾರೆ. ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ ಏನು ಯಾವಾಗ ಕೊಟ್ರಿ ಘಟನೆ ಆದಂತ 1 ನಿಮಿಷಕ್ಕೆ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ. ನಮ್ಮ ಹೋರಾಟದ ಫಲವಾಗಿ ಬಿಜೆಪಿ ವಿಜಯೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ 3ನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಳಿದ್ರಿ ಅವಾಗ ನಿಮ್ಗನ್ಸ್ತು, ಇದು ಬಹಳ ಅತಿರೇಕಕ್ಕೆ ಹೋಗುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ. ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಮುಡಾ ಹಗರಣ ಮುಂದೆ ಸಚಿವರು ಹಾಗೂ ಸಿಎಂ ಬುಡಕ್ಕೂ ಬರುತ್ತೆ ಅಂತ ಗುಡುಗಿದ್ರು. ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ? ಇವ್ರ ಬುಡಕ್ಕೆ ಬರುತ್ತೆ, ಸಚಿವರ ಬುಡಕ್ಕೂ ಬರುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ. ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಸ್ವತಃ ಮುಖ್ಯಮಂತ್ರಿಗಳ ತವರು ಇವತ್ತು ಮೂಡಾದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 4,000 ಕೋಟಿಗೂ ಹೆಚ್ಚು ಮೊತ್ತದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಇವತ್ತು ಸ್ವತಃ ಬೈರ್ತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಅಧಿಕಾರಿಗಳು ಸಭೆ ನಡೆಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಬಿಟ್ಟು ವರ್ಗಾವಣೆ ಮಾಡಿ ಕಡತಗಳನ್ನ ಎಲ್ಲ ತಗೊಂಡು ಓಡಿ ಬಂದಿದ್ದಾರೆ ಸುರೇಶ್ ಅವರು.
ಮುಡಾ ಹಗರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಹೇಳಿದ್ರೆ, ಮುಡಾದಲ್ಲಿ 3,000 ನಿವೇಶನಗಳನ್ನ ನಿಯಮಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರಲ್ಲಿ ಭಾಗಿಗಳು, ನೇರವಾಗಿ ಅವರ ಒಂದು ನಾಯಕತ್ವ, ಅವರೇ ಮುಂಚೂಣಿಯಲ್ಲಿದ್ದು ಮುಂದಾಳತ್ವವನ್ನು ತಗೊಂಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಇವತ್ತು ಅವರ ಇಲಾಖೆಯ ಅಧಿಕಾರಿಗಳು ಕೋರ್ಟಲ್ಲೇ ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ. He is a law graduate. He know everything. He know the fact. ಅವ್ರಿಗೆ ಗೊತ್ತಿದೆ ಸತ್ಯ ಏನು ಅಂತ. ಆದರೂ ಕೂಡ ಲಾಭದ ಆಸೆಗೆ ಸತ್ಯವನ್ನು ಮುಚ್ಚಾಕುವ ಸಂಚು ಮಾಡ್ತಿದ್ದಾರೆ. ನಮಗಿರೋ ಪ್ರೈಮರಿ ಇನ್ಫಾರ್ಮೇಷನ್ನು 3,000ಕ್ಕೂ ಹೆಚ್ಚು ನಿವೇಶನಗಳನ್ನು ಈ ರೀತಿ ನಿಯಮಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಪ್ರತಿಯೊಂದು ಆರೋಪಕ್ಕೂ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ನಾವು ಕೂಡ ತನಿಖೆ ಮಾಡಿಸ್ತಿದ್ದೀವಿ, ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ವಾಲ್ಮೀಕಿ ಹಗರಣದ ಬಗ್ಗೆ ಸೊಲ್ಲೆತ್ತಿದ್ದಕ್ಕೂ ಸಿಎಂ ಕಿಡಿಕಾರಿದ್ದಾರೆ. ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ IAS ಆಫೀಸರ್ಗಳಿಗೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? CBIಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕಪ್ಪ? ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ? ಈಗ ನನಗೇನ, ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರು ತಾನೆ ರಾಜೀನಾಮೆ ಕೊಡೋದು ಯಾಕೆ? ಈಗಾಗಲೇ ಅಶೋಕ ರಾಜೀನಾಮೆ ಕೊಡುವಂತಂದ್ರೆ ಕೊಟ್ಬಿಡ್ತಾರೆ. ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ. ಸೊ ನಾಗೇಂದ್ರನ ಕೂಡ ರಾಜೀನಾಮೆ ಕೊಡಿಸಿದ್ವಿ. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ, ಮಂತ್ರಿಗಳು MDಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ರು. ಏನು ಬೇರೆ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರಲ್ಲೆಲ್ಲ CBIನವರು ಮಾಡ್ತಾ ಇದ್ದಾರೆ, ED ಅವರು. ಏನು ಬೇರೆ ಕ್ವಶನ್ ಫರ್ದರ್ ಇನ್ನೇನು ಮಾಡಬೇಕು ಹೇಳಿ ನೀವೇ. ಅದೇನೇ ಹೇಳಿ, ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಪ್ರಕರಣದಲ್ಲಿ ನಾಗೇಂದ್ರ ತಲೆದಂಡ ಆಗಿದ್ದೇ ತಡ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಹೀಗಿರುವಾಗ ಮುಡಾದಲ್ಲಿನ ಅಕ್ರಮ ಆರೋಪ ಕೇಳಿ ಬಂದಿದ್ದು, ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಮಾಡಿರೋದನ್ನೇ ಅಸ್ತ್ರ ಮಾಡಿಕೊಂಡ ಕೇಸರಿ ಪಡೆ ಮತ್ತೊಮ್ಮೆ ಸಮರಾಂಗಣಕ್ಕೆ ರಣಕಹಳೆ ಮೊಳಗಿಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಿದೆ. ಇದಕ್ಕೆ ಕೈಪಡೆ ಯಾವ ರೀತಿ ತಿರುಗೇಟು ಕೊಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.